ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ನ ಕಮಲ್ ಕಡಾಯಿ ಥ್ರೆಡ್ಡಿಂದ ಹಾಕಿ ತೋರಿಸ್ತಾ ಇದ್ದೀನಿ. ನಿಡಲ್ ಬಂದು 7 ತಗೊಂಡಿದ್ದೀನಿ. 11 ಆದರೂ ಆಗುತ್ತೆ, 10 ಆದರೂ ಆಗುತ್ತೆ. ಇದೊಂದು ಆರ್ಚ್ ಡಿಸೈನು, ರಿಕ್ವೆಸ್ಟಿಂಗ್ ಡಿಸೈನ್ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ಬೀಡ್ಸ್ಗಳನ್ನ ಬಳಸ್ಕೊಳ್ತಾ ಇಲ್ಲ. ಮೊದಲಿಗೆ ಈ ರೀತಿ ಒಂದು ನಾಟ್ ಮಾಡಬೇಕು. ಈ ರೀತಿ ತಂದು ಅದನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿದಾಗ ಇಲ್ಲೊಂದು ಲೂಪ್ ಥರ ಬರುತ್ತೆ. ಆ ಲೂಪ್ ಒಳಗಡೆ ಈ ಥ್ರೆಡ್ಡನ್ನು ಹೇಳ್ಕೊಳ್ತಾ ಇದ್ದೀನಿ. ಆವಾಗ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ. ನಾವು ಹುಲ್ಲಿನ ದಾರದಲ್ಲೆಲ್ಲ ಮೊದಲಿಗೆ ನಾಟ್ ಮಾಡ್ಕೊಳ್ತೀವಲ್ಲ, ಆ ರೀತಿ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ. ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ. ಈ ರೀತಿ ನಾಟ್ ಮಾಡ್ಕೊಂಡ್ಮೇಲೆ ಚೈನ್ಗಳನ್ನ ಹಾಕಬೇಕು. 1 2 3 4 5 6 7 8 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. 8 ಚೈನ್ಗಳನ್ನ ಹಾಕ್ಕೊಂಡ್ಮೇಲೆ ಇಲ್ಲಿ ಸ್ಟಾರ್ಟಿಂಗು ನಾವು ಸೂಜಿ ಮೇಲೆ ಥ್ರೆಡನ್ನು 2 ಸಲ ಸುತ್ಕೊಳ್ಬೇಕು. 8 ಚೈನನ್ನು ಹಾಕ್ಕೊಂಡ್ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಇಲ್ಲಿ ಸ್ಟಾರ್ಟಿಂಗ್ ಚೈನ್ ಇರುತ್ತೆ ಅಲ್ವಾ, ಸ್ಟಾರ್ಟಿಂಗ್ ಹೋಲ್ ಗ್ಯಾಪ್ ಏನಿರುತ್ತೆ, ಲಾಕ್ ಆದ ತಕ್ಷಣ ಸ್ಟಾರ್ಟಿಂಗ್ ಚೈನನ್ನು ಹಾಕ್ಕೊಂಡಿರ್ತೀವಲ್ಲ, ಆ ಲೂಪ್ ಒಳಗಡೆ ನಿಡಲ್ನ ಹಾಕಿ, ಆ ಚೈನ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡನ್ನು ತರಬೇಕು. ಥ್ರೆಡನ್ನು ತಂದು ಸೂಜಿ ಮೇಲೆ 4 ದಾರ ಇರುತ್ತೆ. 2 ದಾರದಿಂದ ಒಂದು ಸಲ ಥ್ರೆಡನ್ನು ಮೇಲ್ ಪಾಸ್ ಮಾಡಬೇಕು. ಮತ್ತೆರಡು ಲೂಪಿಂದ ಥ್ರೆಡನ್ನು ಮೇಲ್ ಪಾಸ್ ಮಾಡ್ಕೊಳ್ಬೇಕು. ಮತ್ತೆರಡು ಲೂಪಿಂದ ಥ್ರೆಡನ್ನು ಮೇಲ್ ಪಾಸ್ ಮಾಡ್ಕೊಳ್ಬೇಕು. ಒಟ್ಟು 3 ಬಾರಿ ನಾವು 2 ಲೂಪಲ್ಲಿ ಥ್ರೆಡನ್ನು ಮೇಲ್ ಪಾಸ್ ಮಾಡ್ಕೊಳ್ಬೇಕು. ಈ ರೀತಿ ಒಂದು ಸರ್ಕಲ್ ಕ್ರಿಯೇಟ್ ಆಗುತ್ತೆ. ಈ ರೀತಿ ನಂತರ 2 ಚೈನ್ನ ಹಾಕ್ಕೊಳ್ತಿದ್ದೀನಿ. 1 2 ಚೈನ್ಗಳನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಆ ಹೋಲ್ ಗ್ಯಾಪಲ್ಲಿ, ಅಂದರೆ ಮಧ್ಯದಲ್ಲಿ ಗ್ಯಾಪ್ ಏನಿರುತ್ತೆ ಅದರೊಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಳ್ಳಿ. ಸಿಲ್ಕ್ ಥ್ರೆಡ್ಡಲ್ಲಾದರೆ ನೀವು 8 ಎಳೆ ದಾರ ತಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಕಮಲ್ ಕಡಾಯಿ ಥ್ರೆಡ್ ಆಗಿರೋದ್ರಿಂದ ಸ್ವಲ್ಪ ದಪ್ಪನೇ ಇರುತ್ತೆ. 8 ಎಳೆ ದಾರ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. 2 ಚೈನ್ನ ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ಈ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನು ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. 2 ಲೂಪಿಂದ 1, ಮತ್ತೆರಡು ಲೂಪಿಂದ 1 ಡಬಲ್ ಕ್ರೋಶೆ ಕಂಬ ಆಯಿತು. ಕಂಬ ಆದಮೇಲೆ 3 ಚೈನ್ನ ಹಾಕ್ತಾಯಿದ್ದೀನಿ. 3 ಚೈನ್ನ ಹಾಕಿ ಆ ಕಂಬದ ಕೆಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶೆನ ಮಾಡ್ತಾಯಿದ್ದೀನಿ, ಅಂದರೆ ಲಾಕ್ ಮಾಡ್ತಾಯಿದ್ದೀನಿ. ಆವಾಗ ಒಂದು ಪಿಕೋಟ್ ಕ್ರಿಯೇಟ್ ಆಗುತ್ತೆ. ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ. ಆ ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬ ಆದಮೇಲೆ 3 ಚೈನ್, ಅದೇ ಕಂಬಕ್ಕೆ, ಅಂದರೆ ಆ ಕಂಬದ ಕೆಳಗಡೆ ನಿಡಲ್ನ ಹಾಕಿ, ಅಂದರೆ ಹಿಂದೆಯಿಂದ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿದ್ರೆ ಪಿಕೋಟ್ ಆಗುತ್ತೆ. 2 ಪಿಕೋಟ್ ಆಯಿತು. ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ. ಆ ಗ್ಯಾಪಲ್ಲಿ ಹೋಗಿ, ಅಂದರೆ ಸರ್ಕಲ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬ ಆದಮೇಲೆ 3 ಚೈನ್, ಆ ಕಂಬದ ಕೆಳಗಡೆ ನಿಡಲ್ನ ಹಾಕಿ ಥ್ರೆಡನ್ನು ತಂದು ಲಾಕ್ ಮಾಡ್ತಾ ಇದ್ದೀನಿ. ತುಂಬ ಈಸಿ ಇದೆ. ಮೊದಲಿಗೆ ನಾವು ಈ ರೀತಿ ಪಿಕೋಟಿಂದನೇ ಈ ಸರ್ಕಲ್ ಫಿಲ್ ಮಾಡ್ಕೊಳ್ಬೇಕು. ಡಬಲ್ ಕ್ರೋಶೆ ಕಂಬ ಮಾಡಿ 3 ಚೈನ್ನ ಹಾಕಿ ಅದೇ ಕಂಬಕ್ಕೆ ಪಿಕೋಟ್ನ ಮಾಡ್ಕೊಳ್ತಿದ್ದೀನಿ. 3 ಚೈನ್ನ ಹಾಕ್ಕೊಂಡೆ. ಆ ಕಂಬದ ಬ್ಯಾಕ್ ಸೈಡಿಂದ, ಅಂದರೆ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಟಾರ್ಟಿಂಗ್ ಲೂಪ್ ಏನು ಇರುತ್ತೆ, ಅಂದರೆ ಸ್ವಲ್ಪ ಥ್ರೆಡ್ ಇರುತ್ತಲ್ವ ಎಕ್ಸ್ಟ್ರಾ, ಅದನ್ನು ಅದ್ರ ಜೊತೆಗೇ ಸೇರಿಸ್ಕೊಂಡಂಗೆ ಕಂಬಗಳನ್ನ ಮಾಡ್ತಾ ಹೋಗಿ. ಅಥವಾ ನಿಮಗೆ ಅದು ತುಂಬ ಸರಿಯಾಗಿ ಬರ್ತಿಲ್ಲ ಅಂದರೆ ಆ ಥ್ರೆಡನ್ನು ಕಟ್ ಮಾಡ್ಕೊಳ್ಬೋದು. ನಾನು ಎಕ್ಸ್ಟ್ರಾ ಥ್ರೆಡ್ ಏನು ಕಾಣಿಸ್ತಿದೆ ಇಲ್ಲಿ, ಆ ಥ್ರೆಡನ್ನು ನೀವು ಕಟ್ ಮಾಡ್ಕೊಳ್ಬೋದು. ಹಿಂದೆ ಗಮ್ ಹಾಕಿ ಅಂಟಿಸ್ಕೊಳ್ಬೋದು ಈಗಲೇ. ಅಥವಾ ಆರ್ಚೆಲ್ಲ, ಅಂದರೆ ಆ ಪಿಕೋಟ್ ಮಾಡೋದೆಲ್ಲ ಮುಗಿದ ಮೇಲೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಬೋದು. ನೋಡ್ತಿರ್ಬೋದು, ಆ ಥ್ರೆಡ್ಡನ್ನು ಕೂಡ ಅದ್ರ ಜೊತೆಗೇ ಸೇರಿಸ್ಕೊಂಡಂಗೆ ನಾನು ಕಂಬಗಳನ್ನ ಮಾಡ್ತಾಯಿದ್ದೀನಿ, ಅಂದರೆ ಪಿಕೋಟ್ನ ಮಾಡ್ತಾಯಿದ್ದೀನಿ. ಕಂಬ ಮಾಡಿ 3 ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾಯಿದ್ದೀನಿ. ಇದೇ ರೀತಿ ನಾನು ಪೂರ್ತಿಯಾಗಿ ಹಾಕ್ಕೊಳ್ತೀನಿ. ಸೊ ಆ ಥ್ರೆಡ್ಡನ್ನು ಕೂಡ ನೀವು ಇಟ್ಕೊಂಡು ಕಂಬ ಮಾಡ್ತಾ ಹೋಗಿ.
ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಅದೇ ಕಂಬದ ಕೆಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಏನಾದರೂ ಗಂಟೆ ಏನಾದರೂ ಇದ್ದರೆ ಅದು ಹಿಂದೆ ಹೋಗೋ ರೀತಿ ಮಾಡ್ಕೊಳ್ಳಿ. ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ. ಆ ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಪೂರ್ತಿ ಹಾಕಿ ತೋರಿಸ್ತೀನಿ ಸರ್ಕಲ್ನ. ಎಷ್ಟು ಪಿಕೋಟ್ ಬಂದಿದೆ ಅಂತಲೂ ಕೂಡ ಹೇಳ್ತೀನಿ. ನಾನಿಲ್ಲಿ ಸರ್ಕಲ್ ಪೂರ್ತಿಯಾಗಿ ಹಾಕ್ಕೊಂಡು ಬಂದಿದ್ದೀನಿ. ಒಟ್ಟು 15 ಪಿಕೋಟ್ಗಳು ಬಂದಿದೆ. ಏನು ಎಕ್ಸ್ಟ್ರಾ ಥ್ರೆಡ್ ಇತ್ತಲ್ವ ಫಸ್ಟು ಸ್ಟಾರ್ಟಿಂಗು, ಅದನ್ನು ಕೂಡ ಕಂಟಿನ್ಯೂ ಮಾಡ್ಕೊಂಡಂಗೆ ನಾನು ಪಿಕೋಟ್ ಮಾಡ್ಕೊಂಡು ಬಂದಿರೋದ್ರಿಂದ ಸ್ವಲ್ಪ ಇದೆ ನೋಡ್ತಿರ್ಬೋದು. ಅದು ಹಿಂದೆ ಗಮ್ ಹಾಕಿ ಅಂಟಿಸ್ಕೊಳ್ತೀನಿ. ಇಲ್ಲಿ ಸ್ಟಾರ್ಟಿಂಗ್ 2 ಚೈನ್ ಇರುತ್ತಲ್ವ, ಆ 2 ಚೈನ್ ಅಂದರೆ 2ನೇ ಚೈನ್ ಗ್ಯಾಪಿಗೆ ಹೋಗಿ ಥ್ರೆಡ್ನ ತಂದು ಒಂದು ಸ್ಲಿಪ್ ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಥವಾ ನೀವು ಸಿಂಗಲ್ ಕ್ರೋಶನು ಕೂಡ ಮಾಡ್ಕೊಳ್ಬೋದು. ಸ್ಲಿಪ್ ನಾಟನ್ನು ಹಾಕಿ ಒಂದು ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ. 1 ಅಥವಾ 2 ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ಸೊ ಇದು ಡಬಲ್ ಕಲರಲ್ಲಿ ಆರ್ಚ್ ಬರುತ್ತೆ. ಈ ರೀತಿ ಒಟ್ಟು 15 ಪಿಕೋಟ್ಗಳನ್ನ ಮಾಡ್ಕೊಂಡಿದ್ದೀನಿ. ಅದು ನಿಮಗೆ ಸ್ಟಾರ್ಟಿಂಗ್ ಗೊತ್ತಾಗ್ಬಿಡುತ್ತೆ ಅಲ್ಲಿ ಎಷ್ಟು ಪಿಕೋಟ್ ಬಂದರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ. ಅಷ್ಟು ಪಿಕೋಟ್ಗಳನ್ನ ಮಾಡ್ಕೊಳ್ಳಿ. ಹಿಂದೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಬೇಕು. ನಾನು ನೆಕ್ಸ್ಟ್ ಬೇರೆ ಕಲರ್ ಕಮಲ್ ಕಡಾಯಿ ಥ್ರೆಡನ್ನು ತೊಗೊಂಡಿದ್ದೀನಿ. ಮೊದಲಿಗೆ ನಾವು ಸ್ಟಾರ್ಟಿಂಗ್ ಹೇಗೆ ನಾಟ್ ಮಾಡಿಕೊಂಡು ಫಸ್ಟ್ ಆರ್ಚ್ ಮಾಡಿದಾಗ ಅದೇ ರೀತಿ ಇಲ್ಲೂ ಕೂಡ ನಾಟ್ ಮಾಡ್ಕೊಳ್ತೀನಿ. ಈ ರೀತಿ ಒಂದು ರೌಂಡ್ ಬಂದು ನೀಡಲ್ ಮೇಲೆ ಒಂದು ಲೂಪ್ ಇರುತ್ತಲ್ವ, ಅದರೊಳಗಡೆ ಪಾಸ್ ಮಾಡಿಕೊಂಡ್ರೆ ನಾಟು ಕ್ರಿಯೇಟ್ ಆಗುತ್ತೆ. ನಂತರ 8 ಚೈನ್ಗಳನ್ನ ಹಾಕಬೇಕು. 1 2 3 4 5 6 7 8 ಚೈನ್ಗಳನ್ನ ಹಾಕಿ ಇದನ್ನು ನಾವು ಅದರೊಳಗಡೆ ಫಸ್ಟು ಆರ್ಚನ್ನು ಮಾಡಿದ್ದೀವಲ್ಲ ರಿಂಗ್ ಥರ, ಅದರೊಳಗಡೆ ಹಾಕ್ಕೊಳ್ಬೇಕು. ಈ ರೀತಿ ಹಾಕ್ಕೊಂಡು ಕಂಬ ಮಾಡಬೇಕು. ಈ ರೀತಿ ಹಾಕ್ಕೊಂಡು ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಕಂಬ ಮಾಡಬೇಕಾಗುತ್ತೆ. 8 ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಆ ಹೋಲ್ ಒಳಗಡೆ ಈ 8 ಚೈನ್ ಏನಿದೆ ಅದನ್ನು ಹಾಕಿ ನಾವು ಬ್ಯಾಕ್ ಸೈಡಿಂದ ಅಂದರೆ ಹಿಂದೆಯಿಂದ ನಾವು ಲಾಕ್ ಮಾಡಬೇಕು. ಅಂದರೆ ಇಲ್ಲಿ ಸ್ಟಾರ್ಟಿಂಗ್ ಚೈನ್ ಏನಿರುತ್ತೆ ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಅಂದರೆ ಲಾಕ್ ಮಾಡ್ತಾ ಇಲ್ಲ, ಕಂಬ ಮಾಡ್ತಾ ಇದ್ದೀನಿ. ಸೂಜಿ ಮೇಲೆ 2 ಸಲ 8 ಚೈನನ್ನು ಹಾಕ್ಕೊಂಡು ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡಿರ್ತೀವಲ್ಲ, ಆ ಸ್ಟಾರ್ಟಿಂಗ್ ಚೈನ್ ಲೂಪಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು 2 ಲೂಪಿಂದ ಒಂದು ಸಲ, ಸೂಜಿ ಮೇಲೆ 4 ಲೂಪ್ ಇರುತ್ತೆ, 2 ಲೂಪಿಂದ ಒಂದು ಸಲ, ಮತ್ತೆರಡು ಲೂಪಿಂದ ಒಂದು ಸಲ, ಮತ್ತೆರಡು ಲೂಪಿಂದ ಒಂದು ಸಲ, ಒಟ್ಟು 3 ಬಾರಿ ನಾವು 2 ಲೂಪಲ್ಲಿ ಥ್ರೆಡನ್ನು ಮೇಲೆ ಪಾಸ್ ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶೆ ಕಂಬ ಆಗುತ್ತೆ. ಕಂಬ ಆದಮೇಲೆ 2 ಚೈನ್ನ ಹಾಕ್ಕೊಳ್ತೀನಿ. ಅಂದರೆ ಸ್ಟಾರ್ಟಿಂಗ್ ಆರ್ಚ್ ಹೇಗೆ ಮಾಡ್ಕೊಂಡು ಅದೇ ರೀತಿ ಇಲ್ಲೂ ಕೂಡ ಒಂದು ಸರ್ಕಲ್ ಇರುತ್ತೆ. ಸೊ 2 ಕಡೆ ಇರುತ್ತೆ ನೋಡ್ತಿರ್ಬೋದು. 2 ಚೈನ್ನ ಹಾಕ್ಕೊಂಡೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ಕಂಬ ಆದಮೇಲೆ 3 ಚೈನ್ನ ಹಾಕ್ತಾಯಿದ್ದೀನಿ. 3 ಚೈನ್ನ ಹಾಕಿ ಅದೇ ಕಂಬದ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ತಾ ಇದ್ದೀನಿ. ಆವಾಗ ಪಿಕೋಟ್ ಆಗುತ್ತೆ. ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು. ಆ ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬ ಮಾಡಿ ಕಂಬಕ್ಕೆ 3 ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ನಾವು ಸ್ಟಾರ್ಟಿಂಗ್ ಆರ್ಚ್ ಹೇಗೆ ಮಾಡಿಕೊಂಡು ಅದೇ ರೀತಿ ಇಲ್ಲೂ ಕೂಡ ಮಾಡಬೇಕು. ಸೊ ಇಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಅಂದರೆ ಲೆಫ್ಟ್ ಹ್ಯಾಂಡಲ್ಲಿ ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ. ಇಲ್ಲೂ ಕೂಡ 15 ಪಿಕೋಟ್ಗಳೇ ಬರಬೇಕು. ಅಂದರೆ ಸೇಮ್ ಚೈನ್ಗಳನ್ನ ಹಾಕಿ ಸೇಮ್ ಕಂಬ ಮಾಡಿರೋದ್ರಿಂದ ಅಷ್ಟೇ ಪಿಕೋಟ್ಗಳು ಬರುತ್ತೆ. ಹಾಕ್ಬೇಕಿದ್ರೆ ಸ್ವಲ್ಪ ಫಸ್ಟ್ ಆರ್ಚ್ ಏನಿದೆ ಅದನ್ನು ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಗ್ರಿಪ್ಪಲ್ಲಿ ಸಿಗೋ ಹಾಗೆ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಪಿಕೋಟ್ನ ಮಾಡ್ಕೊಳ್ಳಿ. ಇದೇನಿರುತ್ತೆ ಪಿಕೋಟ್ಗಳು ಮಾಡ್ಕೊಂಡು ಬಂದಾಗ ಸ್ವಲ್ಪ ಅದನ್ನು ತಿರುಗಿಸ್ಕೊಂಡಂಗೆ ಈ ರೀತಿ ತಗೊಂಡು ಪಿಕೋಟ್ಗಳನ್ನ ಮಾಡ್ತಾ ಹೋಗಬೇಕು. ಅಂದರೆ ನಾವು ಏನು ಸರ್ಕಲ್ ಹಾಕಿರ್ತೀವಲ್ಲ ಅದರೊಳಗಡೆಯಿಂದ ಆ ಸರ್ಕಲ್ ಪೂರ್ತಿಯಾಗಿ ಪಿಕೋಟಿಂದನೇ ಫಿಲ್ ಆಗಬೇಕು. ನಾನು ಸ್ಟಾರ್ಟಿಂಗ್ ಹಾಕ್ಕೊಂಡ್ನಲ್ಲ 15 ಕಂಬಗಳು ಅದೇ ರೀತಿ ಇಲ್ಲೂ ಕೂಡ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ 2 ಚೈನ್ ಲಾಕ್ ಮಾಡ್ತಾ ಇದ್ದೀನಿ. ಅಂದರೆ ಸ್ಲಿಪ್ ನಾಟನ್ನು ಮಾಡ್ಕೊಳ್ತಾ ಇದ್ದೀನಿ. ಸ್ಲಿಪ್ ನಾಟನ್ನು ಹಾಕಿ ಒಂದು ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ. ಫಸ್ಟ್ ಸರ್ಕಲ್ ಏನು ಮಾಡಿರ್ತೀವಿ ಆ ಸರ್ಕಲ್ ಒಳಗಡೆ ಇನ್ನೊಂದು ಸರ್ಕಲ್ ಬಂದಿದೆ ಅಷ್ಟೇ. ತುಂಬ ಈಸಿ ಇದೆ ಡಿಸೈನು.
ಈ ರೀತಿ ಥ್ರೆಡನ್ನು ಕಟ್ ಮಾಡಿಕೊಂಡು ಹಿಂದೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಬೇಕು. ಈ ರೀತಿ ಕಾಣಿಸುತ್ತೆ ಡಿಸೈನು. ಸೊ ತುಂಬ ಚೆನ್ನಾಗಿ ಲೇಟೆಸ್ಟಾಗಿ ಕಾಣಿಸುತ್ತೆ. ಇದು ಈ ರೀತಿ ರೌಂಡಾಗಿ ತಿರುಗಬೇಕು, ಆವಾಗ ನೀಟಾಗಿ ಬಂದಿದೆ ಅಂತ. ಎಲ್ಲೂ ಕೂಡ ಇದು ರಿಂಕಲ್ಸ್ ಬರೋದಿಲ್ಲ, ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ. ನಿಮಗೆ ಸರ್ಕಲ್ ಅದು ರೌಂಡ್ ಏನು ಬೇಡ ಅಂದರೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಬೋದು ನೀವು. ಒಂದಕ್ಕೊಂದು ಅಂದರೆ ಎರಡು ರಿಂಗಿಗೂ ಎರಡು ಸರ್ಕಲ್ಗೂ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಥ್ರೆಡನ್ನು ಕಟ್ ಮಾಡಿರೋ ಕಡೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ತೀನಿ. ಈ ರೀತಿ ಸ್ವಲ್ಪ ಹಿಂದೆ ಗಮ್ ಹಾಕಿ ಅಂಟಿಸ್ಕೊಳ್ಳಿ. ಸಿಲ್ಕ್ ಥ್ರೆಡ್ಡಿಂದ ಹಾಕ್ಕೊಂಡ್ರೂ ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಬೇಕು. ಆದಷ್ಟು 8 ಎಳೆ ದಾರದಲ್ಲಿ ಈ ರೀತಿ ಆರ್ಚನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಥ್ರೆಡನ್ನು ಅಂಟಿಸ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಡಿಸೈನ್ ಕಾಣಿಸುತ್ತೆ. ಸೊ ಇದು ನಿಮಗೆ ಈ ರೀತಿ ಸ್ವಲ್ಪ ಮಧ್ಯದಲ್ಲಿ ಗಮ್ ಹಾಕಿದ್ರೆ ಎರಡು ಕೂಡ ಅಂಟಿಸ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ನಾನೇನು ಗಮ್ ಹಾಕಿ ಯಾವುದೂ ಅಂಟಿಸಿಲ್ಲ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈ ರೀತಿ ಡಿಸೈನ್ ಕಾಣಿಸುತ್ತೆ ಡಬಲ್ ಕಲರಲ್ಲಿ. ಇದನ್ನು ಸೀರೆಗಳಿಗೆ ಅಟ್ಯಾಚ್ ಮಾಡ್ಕೊಳ್ಬೋದು. ನಾನಿವಾಗ ಸೀರೆಗೆ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು 3 ಆರ್ಚ್ಗಳನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಿಮ್ಗೆ ಯಾವ ಸೀರೆ ನೀವು ಸೀರೆ ತಗೊಂಡಿರ್ತೀರಲ್ವ, ಆ ಕಲರ್ ಮ್ಯಾಚಿಂಗಲ್ಲಿ ಈ ರೀತಿ ಆರ್ಚ್ಗಳನ್ನ ರೆಡಿ ಮಾಡ್ಕೊಳ್ಬೋದು. ಸೊ ತುಂಬ ಕ್ಯೂಟಾಗಿ ಡಿಫ್ರೆಂಟಾಗಿ ಕಾಣಿಸುತ್ತೆ. ಯಾವುದೇ ಬೀಡ್ಸ್ಗಳನ್ನ ಬಳಸಿಲ್ಲ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಕಾಣಿಸುತ್ತೆ ಡಿಸೈನು. ಮೊದಲಿಗೆ ನಾನು ಲಾಕ್ ಮಾಡ್ಕೊಳ್ತಿದ್ದೀನಿ. ಒಂದು ಸಲ ಲಾಕ್ ಮಾಡಿಕೊಂಡೆ, ಅದರ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಲಾಕನ್ನು ನಾವು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ. 2 ಸಲ ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಒಂದು 3 ಚೈನ್ನ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ, ಅಟ್ಯಾಚ್ ಮಾಡಬೇಕಿದ್ರೆ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು, ಹೀಗೇ ಹಾಕ್ಕೊಳ್ಬೇಕು ಅಂತೇನಿಲ್ಲ. ನಾನು 3 ಚೈನ್ ಹಾಕ್ತಿದ್ದೀನಲ್ವ, ಅಲ್ಲಿ ಬೇಕಿದ್ರೆ ನೀವು 2 ಚೈನ್ ಆದರೂ ಹಾಕ್ಕೊಳ್ಬೋದು, ಅಥವಾ ಸ್ಟಾರ್ಟಿಂಗ್ಗೆ ನೀವು ಆರ್ಚನ್ನು ಅಟ್ಯಾಚ್ ಮಾಡ್ಕೊಳ್ಬೋದು. ಹೀಗೆ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು. ನಾನು 3 ಚೈನ್ನ ಹಾಕಿ 2 ಸಲ ಲಾಕ್ ಮಾಡಿಕೊಂಡೆ, ಮತ್ತೆ 3 ಚೈನ್ನ ಹಾಕಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ, ಯೂಟ್ಯೂಬಲ್ಲಿ ನೋಡ್ತಿದ್ರೆ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಈಸಿ ಡಿಸೈನ್ಗಳನ್ನ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇರ್ತೀನಿ. ನೋಟಿಫಿಕೇಷನ್ ಬರುತ್ತೆ, ನೀವು ಕೂಡ ಕಲಿಬೋದು. ನಾನಿಲ್ಲಿ ಒಂದು ಆರ್ಚನ್ನು ತಗೊಂಡಿದ್ದೀನಿ. ಸೊ ಈ ರೀತಿ ನಾನು ಬ್ಯಾಕ್ ಸೈಡಿಂದ ನೀಡಲ್ನ ಹಾಕ್ತಾಯಿದ್ದೀನಿ. ಆರ್ಚ್ ಬ್ಯಾಕ್ ಸೈಡಿಂದ ನೀಡಲ್ನ ಹಾಕ್ತಾಯಿದ್ದೀನಿ. ಅಂದರೆ ಪಿಕೋಟ್ ಮೇಲೆ ನಾವು 3 ಚೈನ್ನ ಹಾಕಿ ಲಾಕ್ ಮಾಡಿರ್ತೀವಲ್ಲ, ಅಲ್ಲಿಗೆ ನಾನು ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಆರ್ಚ್ ಇರುತ್ತಲ್ವ ಇನ್ನೊಂದು ಕಲರಲ್ಲಿ, ಸೊ ಆರೆಂಜ್ ಕಲರಲ್ಲಿ ಪಿಕೋಟ್ನ ಮಾಡಿದ್ದೀನಲ್ವ, ಅದಕ್ಕೂ ಕೂಡ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಿದ್ದೀನಿ. ಸೊ ಒಂದಕ್ಕಾದರೂ ಮಾಡ್ಕೊಳ್ಬೋದು, ಅಥವಾ ಎರಡಕ್ಕೂ ಈ ರೀತಿ ಮಾಡ್ಕೊಳ್ಬೋದು. ಸೊ ನಾನು ಎರಡಕ್ಕೂ ಕೂಡ ಮಾಡ್ಕೊಳ್ತಿದ್ದೀನಿ. ಸಿಂಗಲ್ ಕ್ರೋಶ ಆದಮೇಲೆ ಒಂದು ಚೈನ್ನ ಹಾಕಿ, ಇವಾಗ ಆಲ್ರೆಡಿ 2 ಸಲ ಸಿಂಗಲ್ ಕ್ರೋಶನ ಮಾಡಿರ್ತೀವಲ್ಲ ಬಟ್ಟೆ ಮೇಲೆ, ಅದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ತಿದ್ದೀನಿ. ಆರ್ಚ್ ಇರೋ ಕಡೆ 3 ಸಿಂಗಲ್ ಕ್ರೋಶ ಇರುತ್ತೆ, ಅಥವಾ ನೀವು ಒಂದು ಸಿಂಗಲ್ ಕ್ರೋಶ ಮಾಡಿ ಆರ್ಚನ್ನು ಅಟ್ಯಾಚ್ ಮಾಡಿಕೊಂಡು ಇನ್ನೊಂದು ಸಲ ಸಿಂಗಲ್ ಕ್ರೋಶನ ಮಾಡ್ಬೋದು. ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ. ಆರ್ಚ್ ಏನು ಅಟ್ಯಾಚ್ ಮಾಡಿದ್ದೀವಿ ಅಲ್ಲಿ 3 ಸಲ ಸಿಂಗಲ್ ಕ್ರೋಶ ಬರೋ ಹಾಗೆ ಮಾಡ್ತಾಯಿದ್ದೀನಿ. ಈ ರೀತಿ ಹ್ಯಾಂಗಿಂಗ್ಸ್ ಥರ ಕಾಣಿಸುತ್ತೆ ಇದು ಡಿಸೈನು. ಸೊ ತುಂಬ ಚೆನ್ನಾಗಿ ಬರುತ್ತೆ. 3 ಸಿಂಗಲ್ ಕ್ರೋಶ ಇದೆಯಲ್ವ, ಇದನ್ನು ಕೂಡ ನೀವು 2 ಸಲ ಸಿಂಗಲ್ ಕ್ರೋಶ ಮಾಡಿದ್ದೀವಲ್ಲ, ಇದಕ್ಕೂ ಮುಂಚೆ 3 ಚೈನ್ನ ಹಾಕಿ ಅಲ್ಲೂ ಕೂಡ 3 ಸಲ ಸಿಂಗಲ್ ಕ್ರೋಶನ ಮಾಡ್ಬೋದು. ಫ್ರೆಂಡ್ಸ್, ಆವಾಗಲೇ ಹೇಳಿದೆ, ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು. ನಾನು 3 ಚೈನ್ನ ಹಾಕಿ ಮತ್ತೆ ಲಾಕ್ ಮಾಡಿಕೊಂಡೆ. ಈ ರೀತಿ 3 ಚೈನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ, ರಿಂಕಲ್ಸ್ ಬರುತ್ತೆ. ಸೊ ಮತ್ತೆ 3 ಚೈನ್ನ ಹಾಕ್ತಾಯಿದ್ದೀನಿ. ಇನ್ನೊಂದು ಸಲ ಸಿಂಗಲ್ ಕ್ರೋಶನ ಮಾಡಿ 3 ಚೈನ್ನ ಹಾಕ್ಕೊಳ್ತೀನಿ. ಈ ರೀತಿ ಅಟ್ಯಾಚ್ ಆಗುತ್ತೆ ಹ್ಯಾಂಗಿಂಗ್ಸ್ ಥರ. ನಿಮಗೆ ಇದು ಫೋಲ್ಡ್ ಆಗೋದೇನು ಬೇಡ ಅಂದರೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಬೋದು, ಏನು ಫೋಲ್ಡ್ ಆಗೋದಿಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಮತ್ತೆ 3 ಚೈನ್ನ ಹಾಕ್ತಾಯಿದ್ದೀನಿ. 3 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು
ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಅದ್ರ ಪಕ್ಕ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ತೀನಿ. ಸೊ ಇದನ್ನು ನೀವು ಗ್ಯಾಪ್ ಎಷ್ಟು ಬೇಕಿದ್ರೂ ಕೊಟ್ಕೊಳ್ಬೋದು. ನಾನು ಒಂದು 6 ಸಲ 3 ಚೈನ್ ಬರೋ ಹಾಗೆ ಲಾಕ್ ಮಾಡ್ಕೊಳ್ತಿದ್ದೀನಿ. ಸೊ ಫಸ್ಟ್ ಆರ್ಚ್ ಆದಮೇಲೆ 1 2 3 4 5 6 ಸಲ 3 ಚೈನ್ನ ಹಾಕಿ 2 ಸಲ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಇನ್ನೊಂದು ಆರ್ಚನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದಕ್ಕಿಂತಲೂ ಸ್ವಲ್ಪ ದೂರ ಬೇಕು ಅಂದರೆ ಇನ್ನೊಂದು 2 ಸಲ ನೀವು 3 ಚೈನನ್ನು ಹಾಕಿ ಲಾಕ್ ಮಾಡ್ಬೋದು. ಮೊದಲಿಗೆ ಒಂದು ಪಿಕೋಟ್ಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಅದಾದಮೇಲೆ ರೆಡ್ ಕಲರ್ ಪಿಕೋಟ್ಗೂ ಕೂಡ ಇಲ್ಲಿಗೂ ಕೂಡ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ತಿದ್ದೀನಿ. ಈ ರೆಡ್ ಕಲರ್ ಪಿಕೋಟ್ ಅದ್ರ ಪಕ್ಕನೇ ಇರುವಂಥ ಪಿಕೋಟ್ಗೆ ಮಾಡ್ಕೊಳ್ಳಿ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಒಂದು ಚೈನನ್ನು ಹಾಕಿ ಆಲ್ರೆಡಿ ಸಿಂಗಲ್ ಕ್ರೋಶ 2 ಸಲ ಸಿಂಗಲ್ ಕ್ರೋಶನ ಮಾಡಿರ್ತೀವಲ್ಲ ಬಟ್ಟೆ ಮೇಲೆ, ಅದ್ರ ಪಕ್ಕನೇ ಲಾಕ್ ಮಾಡಬೇಕು. ಅಂದರೆ ಇನ್ನೊಂದು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಬಟ್ಟೆ ಮೇಲೆ. ನಂತರ 3 ಚೈನ್ನ ಹಾಕಬೇಕು. ನಂತರ 3 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಇದೇ ರೀತಿ ನೀವು ಸೀರೆಗಳಿಗೂ ಕೂಡ ಕಂಟಿನ್ಯೂ ಆಗಿ ಹಾಕ್ಕೊಳ್ತಾ ಹೋಗ್ಬೋದು. ಸೊ ಬೇಕು ಅಂದರೆ ನೀವು ಬೀಡ್ಸ್ಗಳೆಲ್ಲನೂ ಎಲ್ಲದೂ ಕೂಡ ಹಾಕ್ಕೊಳ್ಬೋದು. ಇನ್ನೂ ಗ್ರ್ಯಾಂಡಾಗಿ ಮಧ್ಯದಲ್ಲಿ 2 ಆರ್ಚ್ ಮಧ್ಯದಲ್ಲಿ ಬೀಡ್ ಬೇಕು ಅಂದರೂ ಕೂಡ ಬೀಡ್ಸ್ಗಳನ್ನ ಒಂದೊಂದು ಹಾಕ್ಕೊಂಡು ನೀವು ಲಾಕ್ ಮಾಡ್ತಾ ಹೋಗ್ಬೋದು. ಸೊ ಪೂರ್ತಿ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ನೀಟಾಗಿ ಹ್ಯಾಂಗಿಂಗ್ಸ್ ಥರನೇ ಕಾಣಿಸುತ್ತೆ. ನಾನಿಲ್ಲಿ ಇನ್ನೊಂದು ಆರ್ಚನ್ನು ಕೂಡ ಅಟ್ಯಾಚ್ ಮಾಡಿಕೊಂಡು ಸ್ಟಾರ್ಟಿಂಗ್ ಎಷ್ಟು ಪ್ಲೇಸ್ ಬಿಟ್ಟಿದ್ದೆ ಆರ್ಚ್ಗಿಂತ ಮುಂಚೆ ಅಷ್ಟನ್ನೇ ಇಲ್ಲೂ ಕೂಡ ಹಾಕಿದ್ದೀನಿ. 3 ಚೈನ 2 ಟೈಮ್ಸ್ ಹಾಕಿ ಲಾಕ್ ಮಾಡಿ ಒಂದು 2-3 ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಡಿಸೈನ್ ಬಂದಿದೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ನೋಡ್ತಿರ್ಬೋದು. ಈ ರೀತಿ ಕಾಣಿಸುತ್ತೆ ಡಿಸೈನು. ಇದಕ್ಕೆ ಪ್ರೈಸ್ ಬಂದು ಒಂದು 700ಇಂದ 800 ಅರೌಂಡ್ ಚಾರ್ಜ್ ಮಾಡ್ಬೋದು. ತುಂಬ ಟೈಮು ಕೂಡ ಹಿಡಿಯುತ್ತೆ, ಪಿಕೋಟ್ ಮಾಡಬೇಕಲ್ವ ನಾವು 2 ಆರ್ಚ್ಗಳಿಗೂ ಕೂಡ. ಸೊ ಅದಕ್ಕಿಂತಲೂ ಬೇಕಿದ್ದರೆ ನೀವು ಜಾಸ್ತಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಒಂದೊಂದು ಪ್ಲೇಸ್ ಕಡೆ ಒಂದೊಂದು ರೀತಿಯಾದ ಚಾರ್ಜ್ ಮಾಡ್ಬೋದು ಈ ಡಿಸೈನ್ಗಳಿಗೆ. ಸೊ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಕೂಡ ಟ್ರೈ ಮಾಡಿ. ಕಷ್ಟ ಏನಿಲ್ಲ, ತುಂಬ ಅಂದರೆ ತುಂಬಾ ಈಸಿ ಇದೆ ಡಿಸೈನು. ಹಾಗೆಯೇ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ನೋಡ್ತಿರ್ಬೋದು ಇಲ್ಲಿ ಈ ರೀತಿ ಹ್ಯಾಂಗಿಂಗ್ಸ್ ಥರ ಕಾಣಿಸುತ್ತೆ. ಫ್ರೆಂಡ್ಸ್, ಈ ಡಿಸೈನು ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು.